ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಹಂಪಿ ಪ್ರವಾಸೋದ್ಯಮಕ್ಕೆ ಸ್ವದೇಶ್ ದರ್ಶನ್ ಮೆರುಗು. ಕೇಂದ್ರದ ಯೋಜನೆಯಡಿ 25 ಕೋಟಿ 64 ಲಕ್ಷ ಮಂಜೂರು. ಡಾಲ್ ಹೌಸಿಯಲ್ಲಿ ಜಾರಿ ಮಾಡುತ್ತಿರುವ ನಟ ಆದರ್ಶ್ ಪಾರಂಪರಿಕ ಉಡುಗೆಯೊಂದಿಗೆ ಹಿಮದ ನಡುವೆ ಸಂಭ್ರಮ. ವಿಶ್ವಪ್ರಸಿದ್ಧ ತಾಣಗಳ ಪಟ್ಟಿಯಲ್ಲಿ ಲಕ್ಕುಂಡಿ ಅತಿ ಶೀಘ್ರದಲ್ಲಿ ಅಧಿಕೃತ ಪ್ರಕಟಣೆ ಸಾಧ್ಯತೆ. ಫೆಬ್ರವರಿ 3ರಿಂದ ಸಾಗರದ ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ಹೆಲಿ ಟೂರ್ ಆಕರ್ಷಣೆ. ಹಂಪಿ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಮೆರುಗನ್ನ ತರಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಸ್ವದೇಶ್ ದರ್ಶನ್ 2.0 ಯೋಜನೆಯಡಿ ಪ್ರವಾಸಿಗರಿಗಾಗಿ ಸೌಲಭ್ಯಗಳನ್ನು ಹೆಚ್ಚಿಸಲು ಆಲೋಚಿಸಿದೆ. ವಿಶ್ವ ಪ್ರಸಿದ್ಧ ತಾಣವಾದ ಹಂಪಿಯಲ್ಲಿ ಟ್ರಾವೆಲರ್ ನೂಕ್ಸ್ ಎಂಬ ಆಧುನಿಕ ಪ್ರವಾಸಿ ಸೌಲಭ್ಯ ಕೇಂದ್ರಗಳು ತಲೆ ಎತ್ತಲಿವೆ ಎಂದು ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ ತಿಳಿಸಿದೆ. ಈ ಯೋಜನೆಗೆ ಈಗಾಗಲೇ 25 ಕೋಟಿ 64 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಮಹಿಳೆಯರಿಗೆ ಆದ್ಯತೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಫೀಡಿಂಗ್ ರೂಮ್ಸ್ ಮತ್ತು ಸ್ಯಾನಿಟರಿ ಪ್ಯಾಡ್ ವೆಂಡಿಂಗ್ ಯಂತ್ರಗಳ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ದಂಡಪಿಂಡಗಳು ಧಾರಾವಾಹಿ ಮುಖಾಂತರ ಕರುನಾಡಿಗೆ ನಗು ಹಂಚಿದ್ದ ಖ್ಯಾತ ನಟ ಆದರ್ಶ್ ಈಗ ಡಾಲ್ ಹೌಸಿಯಲ್ಲಿ ಸ್ನೋಫಾಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ದುಂಬಿ, ನಗೆ ಹಬ್ಬ ಇನ್ನಿತರ ಚಿತ್ರಗಳಿಂದ ಹೆಸರಾಗಿರುವ ಆದರ್ಶ್ ಇದೀಗ ಉತ್ತರ ಭಾರತದ ಟೂರ್ನಲ್ಲಿದ್ದಾರೆ. ಸುಪ್ರಸಿದ್ಧ ವೀಣಾ ವರ್ಲ್ಡ್ ಟೂರ್ ಆಪರೇಟರ್ ಕಂಪನಿ ಮೂಲಕ ಜಲಿಯನ್ ವಾಲಾಬಾಗ್, ವಾಘಾ ಬಾರ್ಡರ್, ಅಮೃತಸರದ ಗೋಲ್ಡನ್ ಟೆಂಪಲ್ ಹೀಗೆ ಅನೇಕ ಪ್ರವಾಸಿ ತಾಣಗಳನ್ನು ಸುತ್ತುತ್ತಿರುವ ಆದರ್ಶ್ ಸದ್ಯ ಡಾಲ್ ಹೌಸಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಪಾರಂಪರಿಕ ಉಡುಗೆ ತೊಟ್ಟು ಮಂಜಿನಲ್ಲಿ ಆಟವಾಡಿದ ತುಣುಕುಗಳನ್ನು ಪ್ರವಾಸಿ ಪ್ರಪಂಚದೊಂದಿಗೆ ಹಂಚಿಕೊಂಡಿದ್ದಾರೆ. ಕಣಿವೆ ಯುರೋಪಿನಲ್ಲೇ ಅತ್ಯಂತ ಆಳವಾದ ಮತ್ತು ಉದ್ದವಾದ ಕಣಿವೆಗಳಲ್ಲಿ ಒಂದಾಗಿದೆ. ಸುಮಾರು 25 ಕಿಲೋಮೀಟರ್ ಉದ್ದ ಇರುವ ಈ ಕಣಿವೆ ಕೆಲವು ಕಡೆ 1000 ಮೀಟರ್ಗೂ ಹೆಚ್ಚು ಆಳವನ್ನು ಹೊಂದಿದೆ. ಇದು ಪೆಗ್ ಬಿಸ್ಟ್ರಿಕಾ ನದಿಯ ಹರಿವಿನಿಂದ ಸೃಷ್ಟಿಯಾಗಿದೆ. ರುಗೋವಾ ಪರ್ವತ ಶ್ರೇಣಿಯಲ್ಲಿ 100 ಗುಹೆಗಳಿವೆ. ಇವುಗಳಲ್ಲಿ ಎಷ್ಟೋ ಗುಹೆಗಳನ್ನು ಇಂದಿಗೂ ಸಂಪೂರ್ಣವಾಗಿ ಅನ್ವೇಷಿಸಲು ಮನುಷ್ಯರಿಗೆ ಸಾಧ್ಯವಾಗಿಲ್ಲ. ಇಲ್ಲಿನ ಗ್ರೇಟ್ ಕ್ಯಾನನ್ ಕೇವ್ ಮತ್ತು ಇತರ ಗುಹೆಗಳ ಜಾಲವು ಸಾಹಸಿಗಳಿಗೆ ಒಂದು ರಹಸ್ಯ ಲೋಕದಂತಿದೆ. ಈ ಪರ್ವತಗಳು ಋತುಮಾನಕ್ಕೆ ತಕ್ಕಂತೆ ತಮ್ಮ ರೂಪವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳುತ್ತವೆ. ಚಳಿಗಾಲದಲ್ಲಿ ಇವು ಸಂಪೂರ್ಣವಾಗಿ ಹಿಮದಿಂದ ಮುಚ್ಚಿ ಹೋಗಿ ಸ್ಕೀಯಿಂಗ್ ತಾಣವಾದರೆ, ಬೇಸಿಗೆಯಲ್ಲಿ ಹಸಿರು ಹುಲ್ಲುಗಾವಲುಗಳು ಮತ್ತು ಬಣ್ಣ ಬಣ್ಣದ ಹೂಗಳಿಂದ ತುಂಬಿ ತುಳುಕುತ್ತವೆ. ಹಾಗಾದರೆ ರುಗೋವಾ ಕಣಿವೆ ಯಾವ ದೇಶದಲ್ಲಿದೆ? ಕಳೆದ ಬಾರಿ ನಡೆದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕ ಟ್ಯಾಬ್ಲೋ ಅತಿ ಹೆಚ್ಚು ಸುದ್ದಿ ಮಾಡಿತ್ತು. ಕರ್ನಾಟಕದ ಐತಿಹಾಸಿಕ ಹಾಗೂ ಪಾರಂಪರಿಕ ತಾಣಗಳಲ್ಲಿ ಒಂದಾದ ಗದಗದ ಲಕ್ಕುಂಡಿ ಶಿಲ್ಪಕಲೆಯ ತೊಟ್ಟಿಲು ಸ್ತಬ್ಧಚಿತ್ರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಆದರೆ ಈ ಬಾರಿ ಕರ್ನಾಟಕದಿಂದ ಯಾವುದೇ ಸ್ತಬ್ಧಚಿತ್ರ ಕರ್ತವ್ಯ ಪಥದಲ್ಲಿ ಸಂಚರಿಸದೇ ಇದ್ದದ್ದು ಬಹಳ ನಿರಾಶೆಗೆ ಕಾರಣವಾಗಿತ್ತು. ಈ ಬೇಸರಕ್ಕೆ ಮದ್ದು ಎಂಬಂತೆ ಕನ್ನಡಿಗರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಲಕ್ಕುಂಡಿಯಲ್ಲಿ ಅಡಗಿ ಹೋಗಿರುವ ಐತಿಹಾಸಿಕ ಹಿನ್ನೆಲೆಯನ್ನ ಹೊರತರುವ ಸಾಹಸಕ್ಕೆ ಕರ್ನಾಟಕ ಸರ್ಕಾರ ಕೈ ಹಾಕಿದೆ. ಸದ್ಯದಲ್ಲೇ ಲಕ್ಕುಂಡಿಯನ್ನು ವಿಶ್ವ ಪ್ರಸಿದ್ಧ ತಾಣವನ್ನಾಗಿ ಘೋಷಿಸುವುದಾಗಿ ಕರ್ನಾಟಕ ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಈ ಹಿಂದೆ ತಿಳಿಸಿದ್ರು. ಈ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಾರಂಭವಾಗಿದ್ದು ಅತಿ ಶೀಘ್ರದಲ್ಲಿ ವಿಶ್ವ ಪ್ರಸಿದ್ಧ ಹೆರಿಟೇಜ್ ತಾಣವಾಗಿ ಹೊರಹೊಮ್ಮಲು ಲಕ್ಕುಂಡಿ ಸಿದ್ಧವಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಐತಿಹಾಸಿಕ ಮಾರಿಕಾಂಬಾ ಜಾತ್ರೆ ಪ್ರತಿ 3 ವರ್ಷಗಳಿಗೊಮ್ಮೆ ಅದ್ದೂರಿಯಾಗಿ ನಡೆಯುತ್ತಿದ್ದು, ಈ ಬಾರಿ ಫೆಬ್ರವರಿ 3ರಿಂದ 7 ದಿನಗಳ ಕಾಲ ನಡೆಯಲಿದೆ. ಈ ಬಾರಿಯ ಮಾರಿಕಾಂಬಾ ಜಾತ್ರೆಯ ವಿಶೇಷ ಏನಂದ್ರೆ, ಇದೇ ಮೊದಲ ಬಾರಿಗೆ ಸಾಗರದಲ್ಲಿ ಜನಸಾಮಾನ್ಯರಿಗೆ ಹೆಲಿಕಾಪ್ಟರ್ ಹತ್ತುವ ಸದಾವಕಾಶ ಲಭ್ಯವಾಗುತ್ತಿದೆ. ಹೌದು, ಹೆಲಿ ಟೂರ್ ಮಾಡ್ತಾ ಈ ಜಾತ್ರೆಯನ್ನ ನೋಡುವ ಅವಕಾಶ ಪ್ರವಾಸಿಗರಿಗೆ ಲಭ್ಯವಿದ್ದು, ಫೆಬ್ರವರಿ 4ರಿಂದ 10ರವರೆಗೆ ಸಾಗರ, ಸಿಗಂದೂರು ಮತ್ತು ಜೋಗ ಜಲಪಾತವನ್ನ ಪಕ್ಷಿಯಂತೆ ನೋಡಬಹುದು. ಇದರಿಂದಾಗಿ ಪ್ರವಾಸಿಗರ ಸ್ಪಿರಿಚುವಲ್ ಟೂರ್ ಜೊತೆಗೆ ಫನ್ ಟೂರ್ಗೂ ಸ್ಥಳೀಯ ಆಡಳಿತ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಾಗಿದೆ. ಹೈಕ್ರಾಫ್ಟ್ ಏವಿಯೇಷನ್ ಕಂಪನಿ ಹೆಲಿಕಾಪ್ಟರ್ಗಳು ಆಕಾಶದಲ್ಲಿ ಹಾರಾಡಲಿದ್ದು, ಪ್ರವಾಸಿಗರ ಪ್ರತಿ ಟೂರ್ಗೂ ಜೊತೆಯಾಗಲಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಯಾವ ಊರನ್ನ ಕ್ವೀನ್ ಆಫ್ ಹಿಲ್ ಸ್ಟೇಷನ್ಸ್ ಎಂದು ಕರೆಯುತ್ತಾರೆ?
ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ.